ಹಲೋ ಸ್ನೇಹಿತರೆ, ಹೊಂಗನಸು ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಂಜು ಮತ್ತೆ ಸಂಜು ಇಬ್ರು ಸೇರಿ ಬೇಡದೇ ಇರೋ ಕೆಟ್ಟ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಅದನ್ನ ನೋಡ್ದ ಧರಣಿ, ಏನ್ ಮಾಡ್ತಿದ್ದೀರಾ ನೀವು? ಈ ಮನೆಗೆ ಕಟ್ಟುನಿಟ್ಟು ಸಂಪ್ರದಾಯ ಎಲ್ಲ ಇದೆ, ನೀವು ಈ ರೀತಿ ಬೇಡದಿರೋ ವಿಡಿಯೋಗಳನ್ನ ನೋಡ್ತಿದ್ದೀರಾ ಅಂದ್ರೆ ನಿಮ್ ದೊಡ್ಡಮ್ಮನ್ ಗೊತ್ತಾದ್ರೆ ಏನ್ ಮಾಡ್ತಾರೆ ಅನ್ಕೊಂಡಿದ್ದೀರಾ? ನೀವು ನಮ್ಗೆ ಲೆಕ್ಚರರ್ ಕೊಡೋ ಕೆಲಸ ಮಾಡಕ್ ಹೋಗ್ಬೇಡಿ. ಅತ್ಗೆ ನಿಮ್ದು ಎಷ್ಟು ಕೆಲಸ ಇದೆಯೋ ಅಷ್ಟು ಮಾಡ್ಕೊಳ್ಳಿ. ನಾವೇನೋ ನಮ್ಮ ಇಷ್ಟ ನಾವೇನಾದ್ರೂ ಮಾಡ್ಕೋತೀವಿ. ನಿಮ್ದು ಡ್ಯಾನ್ಸ್ ವಿಡಿಯೋ ಇದೆಯಲ್ಲ, ಅದನ್ನ ವೈರಲ್ ಮಾಡಿ ತೋರಿಸ್ಲಾ ನಿಮಗೆ? ಯಾಕೆ ಸಂಚು ಈ ತರ ಮಾತಾಡ್ತಿದ್ಯಾ? ನಾನು ಹೇಳ್ತಾ ಇರೋದು ನಿಮ್ಗೆ ಬುದ್ಧಿವಾದನ. ಈ ರೀತಿ ಮಾತಾಡೋದನ್ನ ಇಟ್ಕೊಳಕ್ ಹೋಗ್ಬೇಡಿ ಅಂತ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾಳೆ. ಅಲ್ಲ, ಈ ಅತ್ಗೆ ಯಾವಾಗೂ ನಮ್ಮಿಬ್ರು ವಿಚಾರಕ್ಕೆ ಮಧ್ಯ ಬರ್ತಿದ್ದಾರೆ ಸಂಜು. ಏನಾದ್ರೂ ಮಾಡಿ ದೊಡ್ಡಮ್ಮನ ಕೈಯಲ್ಲಿ ಇವ್ರಿಗೆ ಪಿಕ್ಚರ್ ಬಿಡಿಸ್ಬೇಕು ಅಂತ ಅವರಿಬ್ರು ಸೀಕ್ರೆಟ್ ಆಗಿ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ನೋಡಿದ್ರೆ ವಸುಧರ ಅಪ್ಪಂಗೆ ತುಂಬಾ ಎದೆ ನೋವಿಂದ ಮಲ್ಕೊಂಡಿರ್ತಾರೆ. ಡಾಕ್ಟರ್ ಅವ್ರು ಬಂದು ಅವ್ರಿಗೆ ಚೆಕಪ್ ಮಾಡಿ ಅವ್ರಿಗೆ ಹೈ BP ಆಗೋಗಿದೆ, ಏನೋ ಟೆನ್ಷನ್ ತಗೊಳ್ತಿದ್ದಾರೆ ಅನ್ಸುತ್ತೆ ಅವರು. ಹೀಗಾಗಿ ಮತ್ತೆ ನೀವು ಕೊಡೋ ಪ್ರೆಷರ್ ಇಂದ ಮತ್ತೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ, ಹುಷಾರಾಗಿ ನೋಡ್ಕೊಂಡು ಮಾತಾಡೋದನ್ನ ಕಲೀರಿ ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನ ನೋಡಿ ವಸುಧರಾಗೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಎಲ್ಲ ಈ ಮನೆ ಹಾಳಿಯಿಂದಾನೆ, ಎಲ್ಲ ಈಗ ನನ್ನ ತಮ್ಮ ಹಾಸಿಗೆ ಮೇಲೆ ಹಿಡ್ದಿರೋ ಕಾರಣನೇ ಪಿಸಾಚಿನೇ. ನೆಮ್ಮದಿಯಾಗಿ ಮದ್ವೆ ಆಗಿ ಅಂದ್ರೆ ಹಾಗಿದ್ರೆ ಆಗೋಗಿರೋದು, ಇಲ್ದಿರೋವೆಲ್ಲ ಕಿತಾಪತಿ ಮಾಡಿ ನನ್ನ ತಮ್ಮನ್ನ ಈ ಗತಿಗೆ ತಂದಿದ್ದಾಳೆ. ಏನಂತ ಉಟ್ಬಿಟ್ಟಿದ್ಯಾ ನೀನು ಅಂತ ಅವರ ಅಕ್ಕ ಬೈತಾ ಇರ್ತಾರೆ. ಆಗ ರಾಜೀವ, ಚಿಕ್ಕಮ್ಮ ಈಗ ಆಗೋಗಿದ್ದೇನೋ ಆಗೋಯ್ತು, ವಸು ಏನ್ ಮಾಡಿದಾಳೆ ತಪ್ಪು, ಅವಳ ಮೇಲೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮತ್ತೆ ಸಂಜು ಅಂಜು ಇಬ್ರು ಸೇರಿ ಅವ್ರ ದೊಡ್ಡಮ್ಮ ಬರ್ತಿರೋನ ನೋಡಿ ಇವಾಗ ಪ್ಲಾನ್ ಸ್ಟಾರ್ಟ್ ಮಾಡ್ಬೇಕು, ಕುತ್ಕೊಂಡು ಆರಾಮಾಗಿ ಕೂತ್ಕೋ ಅಂತ ಇಬ್ರು ಮಾತಾಡ್ಕೋತಾ ಇರ್ತಾರೆ. ಆಗ ಅವ್ರ ದೊಡ್ಡಮ್ಮ, ಸಂಜು ಅಂಜು ಇಬ್ರು ತಗೊಳ್ಳಿ ಐಸ್ ಕ್ರೀಮ್ ತಿನ್ನಿ ಅಂತ ಕೊಡ್ಬೇಕಾದ್ರೆ, ಬೇಡ ದೊಡ್ಡಮ್ಮ. ಯಾಕೆ? ನಿಮಗೋಸ್ಕರ ನಾನು ಐಸ್ ಕ್ರೀಮ್ ತಂದ್ರೆ ನೀವ್ಯಾಕೆ ಬೇಡ ಅಂತಿದ್ದೀರಾ? ಬೇಡ ದೊಡ್ಡಮ್ಮ, ಸುಮ್ಮನೆ ನಾವು ತಿನ್ನೋಕೆ, ಮತ್ತೆ ನಾವು ಇಲ್ಲಿ ಇರ್ತೀವೋ ಇರಲ್ವೋ, ಹಾಸ್ಟೆಲ್ಗೆ ಹೋಗ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ಇವಾಗ ನಿಮಗೆ ಹಾಸ್ಟೆಲ್ ಕಳಿಸ್ತೀನಿ ಅಂದಿದ್ಯಾರು? ಧರಣಿ ಅತ್ಗೆ. ಯಾಕೆ? ಅವಳು ಯಾಕೆ ಆ ರೀತಿ ಹೇಳಿದ್ಲು? ನೋಡಿ ದೊಡ್ಡಮ್ಮ, ನಾವೇನು ತಪ್ಪು ಮಾಡಿಲ್ಲ ಅಂದ್ರೂ ನಮ್ಮ ಮೇಲೆ ಸುಳ್ಳು ಅಪವಾದ ಹೊರಿಸ್ತಾ ಇದ್ದಾರೆ. ನಾವು ಯಾವುದೇ ರೀತಿ ಕೆಟ್ಟ ವಿಡಿಯೋ ನೋಡಿಲ್ಲ ಅಂದ್ರೂ ನೀವು ಕೆಟ್ಟ ವಿಡಿಯೋ ನೋಡ್ತಾ ಇದ್ದೀರಾ. ಇರಿ, ನಿಮ್ ದೊಡ್ಡಮ್ಮನ್ಗೆ ಹೇಳ್ತೀನಿ ಅಂತ ನಮಗೆ ಎದುರಿಸ್ತಿದ್ದಾರೆ. ಅದಲ್ದಿರ ಅವ್ರು ಮಾಡಿರೋ ಡ್ಯಾನ್ಸ್ ವಿಡಿಯೋನ ನೋಡಿ ಅಂತ ಒತ್ತಾಯ ಬೇರೆ ಮಾಡ್ತಿದ್ದಾರೆ. ಅದೆಲ್ಲ ಅಲ್ದಿರ ಮತ್ತೆ ನಮಗೆ ಬೇಕು ಬೇಡ ಏನು ನಮಗೆ ನೋಡ್ತಾ ಇಲ್ಲ. ಟಿಫನ್ ಬಾಕ್ಸ್ ಕೊಡಿ ಅಂದ್ರೆ ನಾನು ಮಾಡೋದಿಲ್ಲ, ನೀವೇ ಏನಾದರೂ ತಿನ್ಕೋ ಹೋಗಿ ಅಂತ ದಿಮಾಕಿಂದ ಮಾತಾಡ್ತಿದ್ರು ದೊಡ್ಡಮ್ಮ. ಅದಕ್ಕೆ ನಾವು ಹಾಸ್ಟೆಲ್ಗೆ ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆಗ ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ನನಗೆ ಗೊತ್ತಿದೆ, ಅಲ್ಲೇ ಇಡ್ತೀನಿ ಅಂತ ದೇವಯಾನಿಯವ್ರನ್ನ ಅಲ್ಲಿಂದ ಹೇಳಿ ಹೊರಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಜೀವ್ ಅವ್ರಿಗೆ ಅವ್ರ ಅಮ್ಮ ಫೋನ್ ಮಾಡಿರೋ ತರ ನಾಟಕ ಮಾಡ್ತಾ ಇರ್ತಾರೆ. ಅಮ್ಮ, ನಿನ್ಗೆ ಯಾವಾಗೂ ನನ್ನ ಮದ್ವೆ ಚಿಂತೆನೇನಾ? ಬೇರೆ ಇನ್ನೇನು ಇಲ್ವಾ? ಈಗ ಆಲ್ರೆಡಿ ನಮ್ಮ ಮಾವ ಅವ್ರಿಗೆ ಹೊಸದ್ ಮದ್ವೆ ನಿಂತೋಗಿದೆ ಅಂತ ತುಂಬಾ ಟೆನ್ಷನ್ ಆಗಿ ಬಿದ್ದೋಗಿದ್ದಾರೆ. ಅವರಿಗೆ ಸಾಂತ್ವನ ಮಾಡ್ಬೇಕು ನಾನು. ನೀನ್ ನೋಡಿದ್ರೆ ಈಗ ಮದ್ವೆ ಮಾಡ್ಕೊಳ್ಳೋ ಅಂತ ಎಷ್ಟ್ ಸತಿ ತಲೆ ತಿಂತ್ಯಾ? ನಿನಗೊಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ನಾನು ಮದ್ವೆ ಮಾಡ್ಕೊಂಡ್ರು ನನ್ಗೆ ಹೆಂಡತಿ ಅಲ್ಲ ಮೇಯ್ನು, ನನ್ ಮಗನ್ಗೆ ಅಮ್ಮ ಬೇಕು ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನ ಚಕ್ರಪಾಣಿ ಅವರ ಅಕ್ಕ ಅರ್ಥ ಮಾಡ್ಕೊಂಡು, ನೀವೆಲ್ಲ ಏನ್ ಇಲ್ಲೇ ಕೂತಿರ್ತೀರಾ, ಎದ್ದೋಗ್ರಿ ಅಂತ ಅವ್ರನ್ನ ಎಲ್ಲ ಕಳಿಸಿ, ಚಕ್ರಪಾಣಿ ನಾನೊಂದ್ ವಿಚಾರ ಹೇಳ್ತೀನಿ, ಏನು ಅನ್ಕೊಳ್ಳಲ್ಲ ತಾನೆ? ಏನ್ ಹೇಳಕ್ಕ, ಫಸ್ಟೇ ನಾನು ನೋವಲ್ಲಿದ್ದೀನಿ, ಇನ್ನೂ ನಿಂದೇನ್ ತೊಂದ್ರೆ ಹೇಳು. ಅಲ್ಲ ಕಣೋ, ನಮ್ಮನೇಲೆ ಬೆಣ್ಣೆನ್ ಇಟ್ಕೊಂಡು ಊರಲ್ಲೆಲ್ಲ ತುಪ್ಪ ಹುಡುಕ್ತಿದ್ಯಲ್ಲೋ, ಏನಕ್ಕ ಮಾತಾಡ್ತಿದ್ಯಾ? ಮತ್ತೆ ಇನ್ನೇನೋ ನಮ್ ಮುಂದೆನೆ ಬೆಣ್ಣೆ ಇಟ್ಕೊಂಡಿದ್ಯಾ, ನಮ್ಮ ಅಳಿಯನಂತ ಬೆಣ್ಣೆನ, ಮತ್ತೆ ಬೇರೆ ಅಳಿಯನ್ನೆಲ್ಲ ಹುಡುಕ್ತಾ ಇದ್ಯಾ? ಅಕ್ಕ ಏನ್ ಮಾತಾಡ್ತಿದ್ಯಾ? ಈಗೇನೋ ಅವನ್ನ ವಸುಗೆ ಕೊಟ್ಟಿ ಮದ್ವೆ ಮಾಡೋ ಅಂತ ಅಳಿಯ ಯಾರಿಗೋ ಸಿಗ್ತಾರೆ ಏನೋ. ಅಲ್ಲ ಅಕ್ಕ, ನಮ್ಮ ಮಗಳು ದೊಡ್ಡ ಮಗಳು ಗಂಡ ಅಲ್ವಾ ಅವರು? ಈಗ ಆ ರೀತಿ ಹೇಳೋದು ಹೇಗೆ? ನಾನು ಹೇಳ್ತಾ ಇದ್ದೀನಿ, ಅವ್ನ ಮದ್ವೆ ಮಾಡ್ಕೋತಾನೆ. ನೀನದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ವಸುಧರನ ಕೊಟ್ಟಿ ಮದ್ವೆ ಮಾಡು. ಹೇಗಿದ್ರು ಅವನಿಗೆ ಮಗುವಿಗೆ ಅಮ್ಮ ಬೇಕು, ವಸುಧರ ಸರಿ ಹೋಗ್ತಾಳೆ ಅಂತ ಹೇಳಿ ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಇನ್ನ ಮದ್ವೆಗೆ ಒಪ್ಪಿಸ್ತಾ ಇರ್ತಾರೆ.
ಈ ಧಾರಾವಾಹಿಯ ಪ್ರತಿಯೊಂದು ಸುದ್ದಿಯ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನ ಅಂಜು, ಸಂಜು ಮತ್ತೆ ದೇವಿಯನಿಯವರು 3 ಜನನು ಕೂತಿ ಧರಣಿ ಕರೀತಾ ಇರ್ತಾರೆ. ಅತ್ತೆ ಬರೋದಿಕ್ ಹೇಳಿದ್ರಿ. ಹಾ, ನೀನು ನಮ್ಮ ಮಕ್ಕಳಿಗೆಲ್ಲ ಏನ್ ಹೇಳ್ಕೊಡೋದು? ನೀನು ಯಾವ್ದೋ ಮೂಲೆಯಲ್ಲಿ ಬಿದ್ದಿರೋಳು. ಅವ್ರು ನೋಡಿದ್ರೆ ಏನ್ ಲೆವೆಲ್ಲು, ನಿಂದ್ ಯಾವ ಲೆವೆಲ್ಲು? ನಮ್ಮ ಮಕ್ಕಳಿಗೆಲ್ಲ ನೀನೇನ್ ಹೇಳ್ಕೊಡೋದು? ಏನು ಅಲ್ಲ ಅತ್ತೆ, ಏನು ಅವ್ರು ಕೆಟ್ಟ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ರಾ? ಹಾ ಅತ್ತೆ, ನನಗೆ ನೀನ್ ಇದೇ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಅವ್ರ ಇಷ್ಟ ಅವ್ರು ಏನಾದ್ರೂ ನೋಡ್ಕೋತಾರೆ. ನಿನಗೇನ್ ಕಷ್ಟ? ನೀವು ಇನ್ನು ಅವ್ರಿಗೆ ಆ ರೀತಿ ನೋಡ್ಬಾರ್ದು ಅಂತ ಹೇಳ್ಬೇಕು ಅತ್ತೆ. ನೀವ್ ನನಗೇನೆ ಬೈತಾ ಇದ್ದೀರಾ? ನಾನ್ ಹೇಳೋ ರೀತಿ ನೀನಿರು, ನೀನ್ ಹೇಳೋ ರೀತಿ ನಾವಿರೋದಲ್ಲ ಅಂತ ಅವರಿಗೆ ತುಂಬಾ ಬ್ಲೇಮ್ ಮಾಡಿ ಕಳಿಸ್ತಾ ಇರ್ತಾರೆ. ಅವ್ರು ನೋಡಿದ್ರೆ ಇಬ್ರು ಸಂಭ್ರಮ ಪಡ್ತಾ ಇರ್ತಾರೆ ಅವ್ರ ಅತ್ತಿಗೆಗೆ ಉಗ್ದಿರೋದನ್ನ ನೋಡಿ. ಅಟ್ ಎ ಟೈಮ್ಗೆ ರಿಷಿ ಬಂದು ನೋಡ್ತಾ ಇರ್ತಾರೆ. ಅವ್ರ ಅತ್ತಿಗೆಗೆ ಹತ್ಕೊಂಡು ಹೋಗ್ಬೇಕಾದ್ರೆ ಇವ್ರಿಬ್ಬರದ್ದು ಏನೋ ಕೈವಾಡ ಇದೆ ಅಂತ ರಿಷಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಸಂಜು, ಅಂಜು, ನೀವು ಇನ್ಯಾವುದಕ್ಕೆ ಎದ್ರುಕೊಳಕ್ ಹೋಗ್ಬಿಡಿ, ಆರಾಮಾಗಿರಿ ಅಂತ ಹೇಳ್ತಾ ಇರ್ತಾರೆ ದೇವಯಾನಿಯವರು. ಈ ಕಡೆ ನೋಡಿದ್ರೆ ರಾಜೀವಾಗೆ ವಸುಧರ ಅವರಪ್ಪ ಬಂದು, ಅಳಿಯಂದ್ರೆ ನಾನು ನಿಮ್ಮ ಹತ್ರ ಕೇಳಲ್ಲ? ಹೇಳಿ ಮಾವ, ಯಾಕೆ ಈ ರೀತಿ ನನ್ನ ಹತ್ರ ಕಾಲ್ ಕೇಳಕ್ ಕೂತಿದ್ದೀರಾ? ನನ್ಗೆ ಇವೆಲ್ಲ ಇಷ್ಟ ಆಗಲ್ಲ. ನಾನು ನಿಮ್ಮ ಹತ್ರ ಒಂದು ಬೇಡ್ಕೊಳಕ್ ಬಂದಿದ್ದೀನಿ ಅಳಿಯಂದ್ರೆ. ಮಾವ ಅವರೇ, ಏನ್ ಮಾತಾಡ್ತಿದ್ದೀರಾ? ನಮ್ ವಸುನ ನೀವು ಮದ್ವೆ ಆಗಿ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ವಸುಧರಾಗೆ ತುಂಬಾ ಶಾಕ್ ಆಗಿರುತ್ತೆ. ಅದ್ರ ತಗ್ನಂಗೆ ಅವ್ರ ಅಕ್ಕಗೆ, ಅವ್ರ ಅಮ್ಮಗೆ ಪೂರ್ತಿ ಶಾಕ್ ಆಗಿರುತ್ತೆ. ಏನ್ ಹೇಳ್ತಿದ್ದೀರಾ ಮಾವ? ವಸುಧರನ ನಾನ್ ಮದ್ವೆ ಆಗದ? ಹಾ ಅಳಿಯಂದ್ರೆ, ನಾನೇ ಹೇಳ್ತಾ ಇದ್ದೀನಿ, ನೀವು ವಸುಧರನ ಮದ್ವೆ ಆಗಿ ಅವಳಿಗಿಂತ ಹೆಣ್ಣು ನಿಮ್ಗೆ ಯಾರೂ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಮಾವ, ನೀವು ಕರೆಕ್ಟಾಗಿ ಸ್ವಲ್ಪ ನೀವು ಈಗ ಟೆನ್ಷನ್ ಅಲ್ಲಿ ಇದ್ದಿ ನನ್ಗೆ ಈ ತರ ಮಾತು ಹೇಳ್ತಾ ಇದ್ದೀರಾ. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಿದ್ರು. ಯಾವ ನಿರ್ಧಾರನೂ ಇಲ್ಲ ಅಳಿಯಂದ್ರೆ, ನಿಮಗೆ ನಾನು ಕೊಟ್ಟು ಅವಳನ್ನ ಮದ್ವೆ ಮಾಡ್ತೀನಿ. ಹೇಗಿದ್ರು ನಿಮಗೆ ಹೆಂಡತಿ, ಮಗುಗೆ ಅಮ್ಮ ಬೇಕು. ಅದಕ್ಕೆ ವಸುಧರ ಸರಿ ಹೋಗ್ತಾಳೆ. ಆಲ್ರೆಡಿ ಈಗ 2 ಮದ್ವೆನ ಹಾಳು ಮಾಡಿ ಇಕ್ಕೊಂಡಿದ್ದಾಳೆ. ಮತ್ಯಾರು ಬಂದು ಮದ್ವೆ ಹಾಕ್ತಾರೆ ಹೇಳಿ ಅವಳನ್ನ? ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಬೇಡ ಮಾವ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು. ನೀವು ಅವಳನ್ನ ಮದ್ವೆ ಆಗಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಂತ ಆಣೆ ಪ್ರಮಾಣ ಮಾಡ್ತಾ ಇರ್ತಾರೆ. ಇನ್ನೇನ್ ಮಾಡಕ್ಕಾಗುತ್ತೆ? ರಾಜೀವ ಮದ್ವೆ ಆಗಪ್ಪ ಅಂತ ಅವ್ರ ಚಿಕ್ಕಮ್ಮನ ಸಹ ಹೇಳ್ತಾ ಇದ್ದ. ಸರಿ, ನೀವಿಷ್ಟು ಒತ್ತಾಯ ಮಾಡ್ತಾ ಇದ್ದೀರಲ್ವಾ, ಹಾಗಾಗಿ ವಸುಧರನ ನಾನು ಮದ್ವೆ ಆಗ್ತೀನಿ. ವಸುಧರಗೆ ನಾನು ಇಷ್ಟ ಇದೀನೋ ಇಲ್ವೋ ಕೇಳಿ ಅಂತ ಹೇಳ್ತಾ ಇರ್ತಾರೆ. ವಸುಧರ ಏನೋ ತುಂಬಾ ಮೂಕಿತಳಾಗಿ ನಿಂತ್ಬಿಟ್ಟಿರ್ತಾಳೆ, ತುಂಬಾ ಶಾಕಲ್ಲಿ. ಅವ್ರ ಅಮ್ಮನೂ ಸಹ ವಸುಧರನ ಹಾಗೆ ನೋಡ್ತಾ ಇರ್ತಾರೆ. ಅವಳನ್ನೇನ್ ಕೇಳೋದು? ನಾನ್ ಹೇಳ್ತಾ ಇದ್ದೀನಿ, ನಿಮಗೆ ಅವಳನ್ನೇ ಕೊಟ್ಟು ಮದ್ವೆ ಮಾಡ್ತೀನಿ, ಇದೇ ನನ್ನ ಲಾಸ್ಟ್ ಫೈನಲ್ ಮಾತಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ, ರೀ, ನೀವೇನ್ ನಿರ್ಧಾರ ತಗೊಂಡಿದ್ದೀರಾ ಸರಿ ಇದ್ಯಾ? ನಾನ್ ತಗೊಂಡಿರೋ ನಿರ್ಧಾರ ಸರಿ ಇದೆ ಅಲ್ಲ ರೀ? ನಂಬಿ ಮಗಳ್ ಕತ್ತು ಕುಯ್ ಕೆಲ್ಸ ಮಾಡ್ತಾ ಇದ್ದೀರಲ್ಲ ರೀ. ನಾನೇನ್ ಕತ್ ಕುಯ್ಯೋ ಕೆಲ್ಸ ಮಾಡ್ತಾ ಇದ್ದೀನಿ? ಅಲ್ಲ ರೀ, ಅವ್ರ ಎಂತವ್ರು ಅಂತ ನಿಮಗ್ ಗೊತ್ತಿದ್ದು ನಮ್ ಮಗಳನ್ನ ಕೊಡೋಣ ಅಂತಿರಲ್ಲ. ಅವ್ರಂತ ದೇವ್ರು ಯಾರಿದ್ದಾರೆ ಹೇಳು? ನೀನು ಅರ್ಥ ಮಾಡ್ಕೊಂಡು ಅವ್ರಿಗೆ ಕೊಟ್ಟಿ ಮದ್ವೆ ಮಾಡೋಣ, ಸುಮ್ನೆ ಇರು ಅಂತ ಹೇಳ್ತಿ. ಇಲ್ವೇ ಇಲ್ಲ ರೀ, ನಾನ್ ಇದಕ್ಕೆ ಒಪ್ಕೊಳ್ಳಲ್ಲ. ನಾನ್ ಅವನಿಗೆ ಕೊಟ್ಟು ಮದ್ವೆ ಮಾಡ್ಸೋದು ಇಲ್ಲ. ಬೇರೆ ಯಾರಾದ್ರೂ ಭಿಕ್ಷುಕರಿಗಾದ್ರೂ ನನ್ನ ಮಗಳನ್ನ ಕೊಟ್ಬಿಡ್ತೀನಿ, ಇವನಿಗೆ ಮಾತ್ರ ನಾನ್ ಕೊಡಲ್ಲ. ಅಂತದ್ ಏನ್ ಮಾಡಿದಾನೆ ಅವನು? ನಮ್ ಮೊದಲನೇ ಮಗಳನ್ನ ಕೊಟ್ಬಿಟ್ಟೆ ಆ ರೀತಿ ಸತ್ತೋಗಿರೋ ತರ ಮಾಡಿದಾನೆ. ಇನ್ನ ಈ ವಸುನ ಕೊಟ್ರೆ ಇಷ್ಟು ಬಂಗಾರದಂತ ಮಗಳನ್ನ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಏನೂ ಆಗಲ್ಲ. ನನ್ನ ಅಳಿಯ ಅವಳನ್ನ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಎಷ್ಟೇ ಹೇಳ್ತಿದ್ರು ರೀ, ನಾನಂತೂ ಒಪ್ಪಲ್ಲ ರೀ. ಸಾಕು ಬಿಡಿ, ನೀವ್ ಹೇಳೋದೆಷ್ಟೋ ಹೇಳ್ತಾ ಇದ್ದೀರಾ, ನಾನಂತೂ ಒಪ್ಪಲ್ಲ. ನನ್ ಲಾಸ್ಟ್ ಫೈನಲ್ ಮಾತ್ ಹೇಳ್ತಾ ಇದ್ದೀನಿ, ಅವನ್ಗೆ ನಾನು ಕೊಟ್ಟು ಮದುವೆ ಮಾಡೋದು. ಇನ್ ಯಾರೇ ಏನೇ ಬಂದ್ ತ್ರಿಪುರ್ಲಾಕರು ನಾನ್ ನಿಲ್ಸಲ್ಲ ಅಂತ ಹೇಳ್ತಾ ಇರ್ತಾರೆ. ಅಪ್ಪ, ಏನಪ್ಪ ನೀನ್ ಈ ರೀತಿ ನಿರ್ಧಾರ ತಗೊಳ್ತಿದ್ಯಾ? ನಂಬಿ ಅವ್ರಿಗೆ ಕೊಟ್ಟಿ ಮದುವೆ ಮಾಡ್ತೀನಿ ಅಂತಿದ್ಯಾ? ಒಂದ್ ಪಕ್ಷ ಓದು ಅನ್ನೋದನ್ನ ನಿಲ್ಸು ಅಂದ್ರೆ ನಿಲ್ಸ್ದೆ. ಈಗ ಅವ್ರ ಬಾಳಲ್ಲಿ ಹೋಗ್ಬಿಟ್ಟು ನನ್ ಬದುಕು ಅಂದ್ರೆ ಹೆಂಗಪ್ಪ ಬದುಕಕ್ಕಾಗುತ್ತೆ? ಏನೂ ಆಗಲ್ಲ. ನಿಮ್ಮ ಅಕ್ಕನೇ ಅಲ್ವಾ, ನಿಮ್ಮ ಅಕ್ಕನ ಗಂಡನೇ ಅಲ್ವಾ, ಏನೂ ಆಗಲ್ಲ. ನಾನು ಹೇಳ್ದಷ್ಟು ಕೆಲಸ ಮಾಡು ಅಂತ ವಸುಧರಾಗೂ ಲೆಫ್ಟ್ ಅಂಡ್ ರೈಟ್ ಕೊಟ್ಟಿ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಇಲ್ಲ ಅಂದ್ರೆ ಗೊತ್ತು ಅಲ್ವಾ, ನಾನು ಶವನ ನೋಡ್ಬೇಕಾಗುತ್ತೆ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸಂಜು ಅಂಜು ತುಂಬಾ ಖುಷಿಯಾಗಿ
ನಾವು ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಅನ್ಕೊಳ್ತಾ ಇರ್ತಾರೆ. ಆಗ ಸಡನ್ ಆಗಿ ರಿಷಿ ಬಂದು ಅವರಿಬ್ರು ಫೋನ್ನ ಚೆಕ್ ಮಾಡಿದಾಗ ಅವ್ರು ಯಾವ್ಯಾವ ವಿಡಿಯೋ ನೋಡ್ತಾ ಇದ್ರು ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಆಗ ಅಣ್ಣ, ನೀವು ಇದೇ ವಿಡಿಯೋಸ್ನ ನೋಡ್ತಾ ಇರೋದು? ರೆಡಿ ಆಗ್ರಿ, ಇಬ್ರು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ, ಹಾಸ್ಟೆಲಿಗೆ ಬಿಡಕ್ಕೆ ನಾನೇ ಜಾಯಿನ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಅಣ್ಣ ಸಾರಿ ಅಣ್ಣ, ಈ ರೀತಿ ನಾವು ನೆಕ್ಸ್ಟ್ ಟೈಮ್ ಮಾಡಲ್ಲ ಅಂತ ಹೇಳ್ತಿದ್ರು. ನೀವು ಇದೇ ರೀತಿ ಹೇಳಿ ಹೇಳಿ ಸಾಕಾಗಿದೆ, ನಿಮ್ದು ಇದೇ ಹಣೆ ಬರ ಆಯ್ತು, ಬರೀ ನಮ್ಮ ಅತ್ತಿಗೆನ ಉಗ್ಸೋ ಕೆಲಸನೇ ಮಾಡ್ತಾ ಇದ್ದೀರಾ. ಏಕೆ ಹೆಂಗಿದೆ ಮೈಗೆ? ಅಣ್ಣ ಇದೇ ಅಣ್ಣ ಲಾಸ್ಟ್ ಫೈನಲ್, ಇನ್ನೊಂದು ರೀತಿ ನಾನು ಈ ಥರ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ವಸುನ ಮದ್ವೆ ಆಗಕ್ಕೆ ಒಪ್ಕೊಂಡಿರೋ ರಾಜೀವ ಮತ್ತೆ ವಸು ಬಾಳ್ನ ಹಾಳ್ ಮಾಡ್ತಾನ. ಈ ಕಡೆ ನೋಡಿದ್ರೆ ಧರಣಿ ಮೇಲೆ ದೇವಯಾನಿಯವರು ಬೇಡ್ದಿರೋ ವಿಚಾರಕ್ಕೆಲ್ಲ ಜಗಳ ಆಡ್ತಿದ್ದಾರೆ. ಅದನ್ನ ತಪ್ಪು ನೀವು ಮಾಡ್ತಾ ಇರೋದು ಅಂತ ರಿಷಿ ಹೆದ್ರಾಕೊಳ್ತಾನ. ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.